ಇಲ್ಲೆಲ್ಲ ನಮ್ಮ ಕೇಸರಿ ಶಾಲ ಹಾಕೊಂಡಿದ್ದೀರಿ, ನನಗ್ ಕೊಡ್ಲಿಲ್ಲ ನೀವ್ಯಾರು, ನೀವೇ ಹಾಕೊಂಡಿದ್ದೀರಿ. ಇದು ಕೇಸರಿ ಶಾಲು ನಮ್ಮ ಧರ್ಮದ ಸಂಕೇತ. ಇದು ನಮ್ಮ ಧರ್ಮದ ಸಂಕೇತ. ನಾವು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದು. ಇವತ್ತು ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ನಿಜವಾದಂತ ರಾಮರಾಜ್ಯದ ಒಂದು ಆಡಳಿತ ಈ ರಾಜ್ಯದಲ್ಲಿ ಬರಬೇಕು ಅಂದ್ರೆ ಇದೀಗ ತಾನೇ ಇರಲಿಲ್ಲ. ತಮಾಷೆ ಮಾಡಿ ಆಯ್ತಾಯ್ತು, ತಮಾಷೆ ಮಾಡದೆ ಈಗ ತಾನೇ ಏನ್ ದೇವಸ್ಥಾನಕ್ಕೆ ಕರ್ಕೊಂಡು ಬೇಡ ಸಾಕ್ಬಿಡೋಣ. ಈಗ ತಾನೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವ್ರ ಪೂಜೆ ಮಾಡಿಸಿ ಬಂದಿದ್ದೀರಿ. ಆ ದೇವ್ರಿಗೆ ಪೂಜೆ ಮಾಡಿ ಬಂದು ರೇವಣ್ಣ ನಾವೇನು ಕೂತಿದ್ದೇವೆ, ಕುಮಾರಸ್ವಾಮಿ ಅವರು ನಮ್ಮ ಮೇಲೆ ವಿಶ್ವಾಸ ಇಡಿ. ಒಂದು ನಿಜವಾದಂತ ರಾಮರಾಜ್ಯ ಈ ದೇಶದ ರಾಜಕಾರಣದಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಹೃದಯದಲ್ಲಿದ್ದರೆ, ನಿಜಕ್ಕೂ ರಾಮನ ಬಗ್ಗೆ ನಿಮಗೆ ನಂಬಿಕೆ ಇದ್ರೆ ಒಂದು ಅವಕಾಶ, ಈ ಬಾರಿ ಸ್ವತಂತ್ರವಾಗಿ ಸರ್ಕಾರ ಮಾಡ್ತಕ್ಕಂಥ ಶಕ್ತಿನ ನೀವು ದಾರಿ ಎರೀರಿ. ಅದು ಯಾವ ರೀತಿ ರಾಮರಾಜ್ಯ ಮಾಡಬಹುದು ಅನ್ನೋದನ್ನ ನಾನು ತೋರಿಸ್ತಾ ಇದ್ರೆ ಮತ್ತೆ ನಾನು ರಾಜಕೀಯಕ್ಕೆ ಬರಲ್ಲ. ಇವತ್ತು ದೇವಸ್ಥಾನದ ಏನು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ಬಂದಿದ್ದೇನೆ. ನಿಮಗೆ ತಾತ್ಕಾಲಿಕ ಮೆಚ್ಚಿಸ್ಲಿಕ್ಕೆ ಈ ಮಾತು ಹೇಳ್ತಿಲ್ಲ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿ, ಇವತ್ತೇನು ಕೇಂದ್ರದಲ್ಲಿ 2 ವರ್ಷ ಆಯ್ತು ನಾನು ಮಂತ್ರಿ ಆಗಿ, ಈ ದೇಶದ ವ್ಯವಸ್ಥೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೇನೆ. ಈ ದೇಶ ಯಾವ ದಿಕ್ಕಿನಲ್ಲಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಅದರಿಂದ ನಾವು ಇವತ್ತೇನೊಂದು ಮೈತ್ರಿ ಸರ್ಕಾರ ಇಟ್ಕೊಂಡಿದೀವಿ, ಮೈತ್ರಿ ಪಕ್ಷ ಇದೆ. ನಾವು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಒಂದು ಈ ಬಾರಿ ನಿಮ್ಮ ತೀರ್ಮಾನ ನಿಜವಾದ ರಾಮರಾಜ್ಯದ ಸರ್ಕಾರ ತರಲಿಕ್ಕೆ ನೀವೆಲ್ಲ ಸಹಕಾರ ಕೊಡಿ. ಆ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ, ಈ ರಾಜ್ಯದಲ್ಲಿ ನಿಜವಾದ ಬಡವರು ಯಾರಿದ್ದಾರೆ, ಆ ಬಡವರ ಬದುಕನ್ನು ಸರಿಪಡಿಸಲಿಕ್ಕೆ ನನ್ನದೇ ಆದಂತ ಹಲವಾರು ಯೋಜನೆಗಳನ್ನ ಯಾವ ರೀತಿ ತರಬಹುದು ಅನ್ನೋದನ್ನ ನನಗೆ ಹೇಳ್ಕೊಟ್ಟಿರೋದು ದೊಡ್ಡ ದೊಡ್ಡ ತಾಂತ್ರಿಕ ತಜ್ಞರಲ್ಲ, ನನಗಾದ್ರ ಅನುಭವ ಕೊಟ್ಟಿರೋರು. ನನ್ನ ಹತ್ರ ಬೆಳಗ್ಗೆ ಎದುರು ಬರ್ತಕ್ಕಂಥ ಬಡವರಿದಾರಲ್ಲ, ಆ ಕುಟುಂಬಗಳ ಕಷ್ಟಗಳು ಹೇಳ್ಕೊಂಡು ಅವರಿಂದ ಕಲ್ತಿದ್ದೇನೆ ಏನು ಮಾಡಬೇಕು ಈ ರಾಜ್ಯದಲ್ಲಿ ಅಂತ ಹೇಳಿ.